ಒಂದು ಸಣ್ಣ ಗಡಿಗೆ. ಆ ಗಡಿಯೊಳಗೆ ಇಷ್ಟು ಎಳ್ಳು. ಆ ಎಳ್ಳು ಚಳಕಾಪುರದ ಜನರೆಲ್ಲರೂ ತಿಂದುಬಿಟ್ರು. ಇದೆಂತ ಪವಾಡ ಅಂತೀರನು? ಸಾಮಾನ್ಯ ಚರಿತ್ರೆ ಎಲ್ಲದು. ಹುಬ್ಬಳ್ಳಿ ಸಿದ್ಧಾರೂಢರ ಚರಿತ್ರೆ. ಬಾಲ್ಯದಲ್ಲಿದ್ದಂತಹ ಶಿವನ ಅವತಾರಿಯಾದಂತಹ ಸಿದ್ಧರು, ಬಾಲಸಿದ್ಧರು ಸಣ್ಣ ಗಡಿಗೆ ಒಳಗಿರತಕ್ಕಂಥ ಎಳ್ಳನ್ನ ಇಡೀ ಊರಿನ ಜನರಿಗೆ ತಿನ್ನಿಸಿದ್ರು. ಇದೆಂತ ಪವಾಡ ಅಂತಿರಲ್ಲ? ಈ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಸಿದ್ಧಾರೂಢರ ಬಾಲಲೀಲೆಯನ್ನು ಹೇಳ್ತೀನಿ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಕೊನೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಬನ್ನಿ ಸಿದ್ಧಾರೂಢರ ಚರಿತ್ರೆಯನ್ನು ಮುಂದುವರಿಸೋಣ. ಒಂದು ದಿವಸ ಬಾಲ ಸಿದ್ಧಾರೂಢರು ತಮ್ಮ ಗೆಳೆಯರ ಜೊತೆಗೆ ಆಟ ಆಡ್ತಾ ಇದ್ರು. ಆ ಸಮಯದಲ್ಲಿ ಅವರು ಪ್ರೀತಿಯಿಂದ ಎಲ್ಲ ಗೆಳೆಯರನ್ನ ಕರೆದು ಬಿಟ್ರು. ಬನ್ರಪ್ಪ, ಬನ್ರಿ ಗೆಳೆಯರೇ, ಬನ್ರಿ. ನೀವು ಎಲ್ಲರೂ ಇವತ್ತಿನ ದಿವಸ ಸಂಕ್ರಾಂತಿಯ ದೋಷವನ್ನ ಕಳೆದುಕೊಳ್ಳುತ್ತೀರಿ, ಎಳ್ಳು ಬೆಲ್ಲವನ್ನ ತಿನ್ನುತ್ತೀರಿ ಅಂತ ಅಂದ್ಬಿಟ್ರು. ಸಿದ್ಧರ ಮಾತು ಕೇಳಿ ಮಕ್ಕಳೆಲ್ಲ ಸಂತೋಷ ಪಟ್ರು. ಅವರ ಜೊತೆಗೆ ಮನೆಗೆ ಬಂದ್ರು. ಎಲ್ಲರಿಗೂ ಎಳ್ಳು ಬೆಲ್ಲ ತಿನ್ನಬೇಕೆಂಬ ಆಸೆ. ಸಿದ್ಧರ ಜೊತೆಗೆ ಮಕ್ಕಳು ಅಡಿಗೆ ಮನೆಯೊಳಗೆ ಹೋದ್ರು. ಅಲ್ಲಿ ನೆಲುವಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಗಡಿಗೆ ಕಾಣಿಸ್ತು. ಅದರೊಳಗೆ ಎಳ್ಳು ಇತ್ತು, ಮನೆಯಲ್ಲಿ ಬೆಲ್ಲವೂ ಇತ್ತು. ಮಕ್ಕಳ ಕಣ್ಣುಗಳಲ್ಲಿ ಬಹಳ ಸಂತೋಷ. ಮನಸ್ಸಿನಲ್ಲಿ ಎಳ್ಳು ಬೆಲ್ಲ ತಿನ್ನುವ ಆಸೆ ಚಿಗುರೊಡೆಯಿತು. ಯಾಕೆಂದರೆ ನೆಲವು ಕಾಣಿಸಿತ್ತು, ಅದರಲ್ಲಿ ಎಳ್ಳು ಇರುವುದು ಅವರಿಗೆ ಗೊತ್ತಾಗ್ಬಿಡ್ತು. ಎಳ್ಳು ಬೆಲ್ಲ ತಿನ್ನಲೇಬೇಕಲ್ವ ಈಗ. ಆದರೆ ಆ ಗಡಿಗೆ ತುಂಬ ಎತ್ತರದಲ್ಲಿತ್ತು, ಯಾರ ಕೈಗೂ ನಿಲ್ಲುತ್ತಾ ಇರಲಿಲ್ಲ. ಮಕ್ಕಳು ಯೋಚಿಸುತ್ತಾ ನಿಂತರು. ಸಣ್ಣ ಹುಡುಗರು ಹೇಗೆ ತೆಗೆದುಕೊಳ್ಳುವುದು, ಏನು ಮಾಡುವುದು ಅನ್ನುವಷ್ಟರಲ್ಲೇ ಸಿದ್ಧರ ಕಣ್ಣಿಗೆ ಮೂಲೆಯಲ್ಲಿದ್ದಂಥ ಒಂದು ಉದ್ದದ ಕೋಲು ಕಾಣಿಸ್ಬಿಡ್ತು. ಗಡಿಗೆ ನಿಲ್ಲುತ್ತಾ ಇರಲಿಲ್ಲ. ಸಿದ್ಧರು ನಿಧಾನವಾಗಿ ಆ ಕೋಲನ್ನು ಕೈಗೆತ್ತಿಕೊಂಡು ನಿಂತುಬಿಟ್ರು. ಮಕ್ಕಳೆಲ್ಲ ಸಿದ್ಧರ ಕಡೆ ನೋಡ್ತಾ ನಿಂತರು. ಅವರು ಕೋಲಿನಿಂದ ಗಡಿಗೆಯ ತಳಕ್ಕೆ ತೆಗೆದುಬಿಟ್ರು. ಅದೇ ಕ್ಷಣದಲ್ಲಿ ಎಳ್ಳು ಮಕ್ಕಳು ತಿಂದರು. ಮನೆಗೆ ತೆಗೆದುಕೊಂಡು ಹೋಗ್ಬಿಟ್ರು. ದಾರಿಯಲ್ಲಿ ಎಲ್ಲ ಮನೆಗಳಿಗೂ ಹಂಚಿದ್ರು. ಊರಿಗೂರೇ ತಿಂದ್ರು, ಎಳ್ಳು ಖಾಲಿ ಆಗಲೇ ಇಲ್ವಲ್ಲ. ಈ ದೃಶ್ಯವನ್ನ ಕಂಡ ತಾಯಿ ದೇವಮಲ್ಲಮ್ಮ ಆಶ್ಚರ್ಯದಿಂದ ಅಲ್ಲಿಗೆ ಬಂದಳು. ಅವಳು ಪ್ರೀತಿಯಿಂದ ಕೇಳಿದರು, ಮಗು ಸಿದ್ಧ, ಇದೇನಪ್ಪ ನಿನ್ನ ಲೀಲೆ ಅಂತ ಅಂದ್ಬಿಟ್ಳು. ಆಗ ಸಿದ್ಧರು ಮೃದುವಾಗಿ ಉತ್ತರಿಸಿದ್ರು, ತಾಯಿ, ಇದರಲ್ಲಿ ನನ್ನದೇನಿದೆ, ಎಲ್ಲವೂ ನಿನ್ನ ಪಾದದ ಮಹಿಮೆಯಲ್ಲವೇ ಅಂತ ಸಿದ್ಧರು ಅಂದರು. ಈ ಲೀಲೆಯನ್ನು ಕೇವಲ ಪವಾಡ ಅಂತ ನೋಡಿದರೆ ಅದರ ನಿಜವಾದ ಅರ್ಥ ತಪ್ಪಿ ಹೋಗ್ತದೆ. ಇಲ್ಲಿ ಸಣ್ಣ ಗಡಿಗೆ ಅಂದರೆ ಜ್ಞಾನಿಯ ದೇಹ, ಅದರೊಳಗೆ ಎಳ್ಳು ಅಂದರೆ ಆತ್ಮಜ್ಞಾನಿಯ ಅಮೃತದ ವಾಕ್ಯಗಳು. ಎಳ್ಳು ಬೆಲ್ಲ ತಿಂದವರ ಬಾಯಿ ಹೇಗೆ ಸಿಹಿಯಾದಿತೋ ಹಾಗೆಯೇ ಸಿದ್ಧರ ಸವಿನುಡಿಗಳನ್ನು ಕೇಳಿದವರ ಹೃದಯ ಮಂಗಳಮಯವಾಯಿತು. ಸಿದ್ಧರ ದೇಹ ಪುಟ್ಟದಾಗಿದ್ದರೂ ಅವರ ಅನುಭವ ಅನಂತವಾಗಿತ್ತು. ಆದ್ದರಿಂದಲೇ ಊರು ಕೇಳಿದರು, ನಾಡು ಕೇಳಿದರು, ಪ್ರಪಂಚವೂ ಕೇಳಿದರು, ಅವರ ಜ್ಞಾನಕ್ಕೆ ಕೊರತೆ ಇರಲಿಲ್ಲ. ನಮ್ಮ ಸಿದ್ಧಾರೂಢರು ಕೇವಲ ಸಂತರಲ್ಲ, ಆತ್ಮಜ್ಞಾನಿಗಳು. ಸುಮ್ಮನೆ ಅವರು ಬಾಲಕರಾಗಿರಲಿಲ್ಲ, ಬಾಲಯೋಗಿ ಶಿವನ ಅವತಾರಿಯಾಗಿದ್ದರು. ಅವರ ನಡೆಯ ನುಡಿ, ಜೀವನದ ಪ್ರತಿಯೊಂದು ಘಟನೆಗಳು ಆತ್ಮತತ್ವವನ್ನು ಹೇಳ್ತಾ ಇದ್ವು, ಆತ್ಮಜ್ಞಾನವನ್ನು ಹೇಳ್ತಾ ಇದ್ವು. ಇಂತಹ ಸುಂದರವಾದ ಕಥೆಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳ್ತಾ ಇರ್ತೀನಿ. ಹಾಗೆ ಸಿದ್ಧಾರೂಢರ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವೂ ಕೂಡ ತಾವು ಒಂದ್ಸಲ ವೀಕ್ಷಣೆ ಮಾಡಿ. ಸಿದ್ಧಾರೂಢ ಚರಿತ್ರೆ ಪುಸ್ತಕ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ರಿಗೂ ಪುಸ್ತಕ ಸಿಗಲ್ಲ, ಇದ್ರೂ ಓದೋಕ್ಕೆ ಸಮಯ ಇರಲ್ಲ. ಆಧುನಿಕ ಯುಗ, ಡಿಜಿಟಲ್ ಯುಗ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಎಲ್ಲರಿಗೂ ತಲುಪಲ್ಲಿ ಅಂತ ಒಂದು ಉದ್ದೇಶದಿಂದ, ಸಂಕಲ್ಪದಿಂದ ಸಿದ್ಧಾರೂಢ ಚರಿತ್ರೆ ಹೇಳ್ತಾ ಇದ್ದೀನಿ. ನಿಮ್ಮ ಬೆಂಬಲ ಸಹಕಾರ ಸದಾ ಹೀಗೆ ಇರಲಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡುವುದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶರಣು ಶರಣ.